ನಾನಿವಾಗ ತಿರುಪತಿ ನೈವೇದ್ಯಂಗೆ ಹೋಗ್ತಿರುವಂಥದ್ದು ಬಸವನಗುಡಿ ಗಾಂಧಿ ಬಜಾರ್ ಗೊತ್ತಲ್ಲ ನಿಮಗೆ. ಸೊ ಅಲ್ಲಿ ನಿಯರ್ ಇರುವಂಥದ್ದು. ಮತ್ತು ಇನ್ನೂ ಹೇಳಬೇಕು ಅಂದರೆ ಶೇಖರ್ ಹಾಸ್ಪಿಟಲ್ ಅಂತ ಇದೆ, ಅದರ ಅಪೋಸಿಟಲ್ಲೇ ತಿರುಪತಿ ನೈವೇದ್ಯಂ ಅಂತ ಶುರು ಮಾಡಿದ್ದಾರೆ. ಬಂದರೆ ಒಂದು ಸ್ಪಾಟಲ್ಲಿ ನಿಮಗೆ ತುಂಬ ಐಟಮ್ ಸಿಗುತ್ತೆ. ಪುಳಿಯೋಗರೆ, ಗೊಜ್ಜವಲಕ್ಕಿ, ವೆಣ್ಪೊಂಗಲ್ ಅಂದರೆ ಖಾರ ಪೊಂಗಲು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಒಂದು ಹೊಸ ಕಾನ್ಸೆಪ್ಟಲ್ಲಿಟ್ಟು ಶುರು ಮಾಡಿದ್ದಾರೆ ಗುರು. ನನಗಂತೂ ಭಾಳ ಇಷ್ಟ ಆಯಿತು. ದೊನ್ನಲ್ಲಿ ಕೊಡ್ತಾರೆ, ಹೈಜೀನ್ ಮೇಂಟೈನ್ ಮಾಡಿದ್ದಾರೆ, ಮತ್ತು ವುಡನ್ ಸ್ಪೂನ್ ಕೂಡ ಕೊಡ್ತಾರೆ. ತಂದಿ ನೋಡಿ ಸರ್ ವಾಟರ್ ಪುಳಿಯೋಗರೆ ಓಕೆ ಥ್ಯಾಂಕ್ ಯು ಫಾರ್ ಕಮಿಂಗ್. ಸ್ವೀಟ್ ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಹರೀಶ್ ಅಂತ. ಹರೀಶ್ ಅವರು. ಸರ್ ಯಾವಾಗಿಂದ ಶುರುವಾಗಿದ್ದು ತಿರುಪತಿ? ಸರ್ ಲಾಸ್ಟ್ ಮಂತ್ 19th ಆಗಸ್ಟ್ ಶುರುವಾಗಿದ್ದು. ಓಕೆ ಸರ್, ಏನೇನೆಲ್ಲ ಸಿಗುತ್ತೆ? ಸರ್ ಆಲ್ಮೋಸ್ಟ್ ನಾನು ಲಿಸ್ಟ್ ಹಾಕಿದ್ದೇನೆ. ಆಲ್ಮೋಸ್ಟ್ 31 ಐಟಮ್ಸ್ ಮಾಡ್ತೇವೆ ನಾವು. ಓಕೆ 31 ಐಟಮ್ಸು, ಬಟ್ 7 to 8 ಐಟಮ್ಸು ಮ್ಯಾಂಡೇಟ್ರಿ. ಸೊ ಅನದರ್ 3-4 ಐಟಮ್ಸು ಡೈಲಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ 31 ಐಟಮು ಇರುತ್ತೆ, ಒಂದೇ ದಿನ ಇರೋದಿಲ್ಲ. ಒಂದೇ ದಿನ ಅಪ್ ಟು ಒಂದು 12 to 13 ಐಟಮ್ಸ್ ಇರುತ್ತೆ ರೆಗ್ಯುಲರ್ ಆಗಿ. ಓಕೆ ಓಕೆ. ಸೊ ನಮ್ಮ ಮೆನು ಬೋರ್ಡ್ ಇದೆ, ನೀವು ನೋಡ್ಬೋದು. ಓಕೆ ಓಕೆ ಸರ್, ಮೇಜರ್ ಆಗಿ ಏನೇನೆಲ್ಲ ಇದೆ? ಸರ್ ಇದು ಆ್ಯಕ್ಚುಲಾಗಿ ತಿರುಪತಿಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಸೊ ಅದೇ ಕಾನ್ಸೆಪ್ಟು. ಸೊ ದರ್ಶನ ಆದಮೇಲೆ ಏನೆಲ್ಲ ಕೊಡ್ತಾರೆ ನಿಮಗೆ, ಲೈಕ್ ಲಡ್ಡು ಕೊಡ್ತಾರೆ. ಸೊ ನಾವು ತುಪ್ಪದ ಲಡ್ಡು ಅಂತ ಮಾಡ್ತೀವಿ. ಸೊ ಅದಾದಮೇಲೆ ನಿಮಗೆ ಖಾರ ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು, ಪುಳಿಯೋಗರೆ, ರಸಾಯನ, ಆಮೇಲೆ ಕರ್ಬೇವು ಚಿತ್ರಾನ್ನ, ನಾರ್ಮಲ್ ಲೆಮನ್ ರೈಸು. ಸೊ ಈ ರೀತಿ ಎಲ್ಲ ಏನೆಲ್ಲ ಕೊಡ್ತಾರೆ ಅದೇ ಕಾನ್ಸೆಪ್ಟಲ್ಲಿ ನಾವು ಮಾಡಿ ಇದು ಕೊಡ್ತೇವೆ. ಸೊ ಇದಾದಮೇಲೆ ಸೊ ಮಕ್ಕಳಿಗೆ ಏನೆಲ್ಲ ಇಷ್ಟ ಆಗುತ್ತೆ, ಬಟನ್ ಇಡ್ಲಿ ಇಷ್ಟ ಆಗುತ್ತೆ. ಸೊ ಇದು ಮಕ್ಕಳ ಕಾನ್ಸೆಪ್ಟು. ಬಟನ್ ಇಡ್ಲಿ, ರಬಡಿ, ಜಾಮೂನು, ಆಮೇಲೆ ಸ್ವೀಟ್ ಪೊಂಗಲ್ಲು ತುಂಬ ಇಷ್ಟ. ಸೊ ಇದು ಅವ್ರಿಗೆ ಇಷ್ಟ ಅಂದ್ಬಿಟ್ಟು ಮಕ್ಕಳಿಗೆ ಇದನ್ನು ಮಾಡ್ತೇವೆ. ಮತ್ತೆ ಹೇಗೆ ಸರ್ ಪ್ಲಾನ್ ಹುಟ್ಟಿದ್ದು ಹೇಗೆ? ಅಂದರೆ ಈ ಥರ ಒಂದು ಮಾಡೋಣ. ಆ್ಯಕ್ಚುಲಾಗಿ ತುಂಬ ದಿನದಿಂದ ಹೋಟೆಲ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇತ್ತು. ತುಂಬ ದಿನ ಥಿಂಕ್ ಮಾಡಿ ನಮಗೆ ಸಾಗರ್ ಅಂತ ಒಬ್ಬರು ಫ್ರೆಂಡ್ ಇದ್ದಾರೆ, ತುಂಬ ಆತ್ಮೀಯ ಸ್ನೇಹಿತರು. ಸೊ ಅವರು ಏನೋ ನಂಗೆ ಜಾಬ್ ಇರಲಿಲ್ಲ ಆ್ಯಕ್ಚುಲಾಗಿ. ಸೊ ಅವ್ರನ್ನ ಜಾಬ್ ಯಾವುದಾದ್ರು ಕೊಡಿಸಿ ಅಂತ ಹೇಳಿದ್ರೆ, ಜಾಬ್ ಮಾಡಿದರೆ ಎಷ್ಟು ದುಡ್ದು ಬಿಡ್ತೀರಾ ನೀವು, ನೀವೇ ಓನರ್ ಆಗಿ ಅಂತ ತುಂಬ ಬೆನ್ನೆಲುಬಾಗಿ ನಿಂತು ತುಂಬ ಸಹಾಯ ಮಾಡಿದರು. ಅವರು ಒಂದು ಸಹಾಯದಿಂದ ಈ ಒಂದು ಪ್ಲ್ಯಾನ್ ಮಾಡಿ ಈ ಹೋಟೆಲ್ನ ನಡೆಸ್ತಾ ಇದ್ದೀವಿ. ಓಕೆ. ಅಂದರೆ ಸರ್ ಯಾವುದೇ ರೀತಿ ಅನುಭವ ಇಲ್ಲ, ಸೊ ಸಡನ್ನಾಗಿ ಶುರು ಮಾಡಿದಾಗ ಕಷ್ಟ ಏನು ಅನ್ಸಲ್ವಾ? ಯಾವುದೇ ರೀತಿ ಅನುಭವ ಇಲ್ಲ, ಅದು ಸರಿ. ಆದರೆ ನಮ್ಮ ಅತ್ತೆಯವರು ಇದ್ದಾರೆ, ಅವರು ಈಸ್ ಫ್ರಮ್ ತಿರುಪತಿ ಆ್ಯಕ್ಚುಲಿ. ಸೊ ತಿರುಪತಿ ಅಂದ್ರೇ ನಿಮ್ಗೆ ಗೊತ್ತು, ಬಾಲಾಜಿ ಅದು ತುಂಬ ಫೆಮಿಲಿಯರು. ಸೊ ನಾವು ಏನೇ ಬೆಳಿಗ್ಗೆ ತಿಂಡಿ ಮಾಡಲಿ ಇದು ಮಾಡಲಿ ದೇವ್ರಿಗೆ ನೈವೇದ್ಯ ಇಟ್ಟು ನಾವು ತಿನ್ನೋ ಒಂದು ವಾಡಿಕೆ. ಸೊ ಹಾಗಾಗಿ ಅದೇ ಶೈಲಿಯಲ್ಲಿ ನಾವು ಅಡುಗೆ ಎಲ್ಲ ಮಾಡ್ತಾ ಇದ್ವಿ ಮನೆಯಲ್ಲಿ. ಸೊ ಹಾಗಾಗಿ ಎಲ್ಲರೂ ಈಗ ಚೆನ್ನಾಗಿ ಮಾಡ್ತಿದ್ದೀರಲ್ಲ, ಅದೇ ಶೈಲಿಯಲ್ಲಿ ನೀವು ಯಾಕೆ ಹೋಟೆಲ್ ಮಾಡಬಾರ್ದು ಆ ರೀತಿ ಒಂದು ಹೇಳಿದ್ಮೇಲೆ ಸೊ ಸರಿ ಟ್ರೈ ಮಾಡೋಣ ಅಂತ ಮಾಡಿದ್ದು. ಒಂದು ಒಳ್ಳೆ ಲೆವೆಲ್ಗೆ ಸಕ್ಸಸ್ ಆಗಿದೆ, ಜನ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ, ಚೆನ್ನಾಗಿ ನೋಡ್ತಿದ್ದೀರಲ್ಲ. ಹೌದು 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 ಹೌದು. ಮತ್ತು ತುಂಬ ಹೈಜೀನ್ ಮೇಂಟೈನ್ ಮಾಡ್ತಾ ಇದ್ದೀವಿ. ಹೌದು ಸರ್, ಹೌದು ಸರ್. ನಾವು ಇನ್ನೊಂದು ಯಾವುದೇ ರೀತಿಯ ಸೋಡಾ ಆ ರೀತಿ ಬಳಸಲ್ಲ. ಆಮೇಲೆ ನೋ ಆನಿಯನ್, ನೋ ಗಾರ್ಲಿಕ್ಕು, ಈರುಳ್ಳಿ ಬೆಳ್ಳುಳ್ಳಿ ಬಳಸೋದೇ ಇಲ್ಲ ಸರ್. ಸೊ ನಮ್ಮ ಮೆನು ಬೋರ್ಡಲ್ಲಿ ನೋಡ್ಬೋದು, ಹೈಲೈಟ್ ಮಾಡಿದ್ದೀವಿ ನಾನು, ನೋ ಗಾರ್ಲಿಕ್, ನೋ ಆನಿಯನ್ ಅಂತ. ನಾವು ಜನರಿಗೆ ಕ್ಲೀನ್ ಆ್ಯಂಡ್ ನೀಟಾಗಿ ಇದ್ಬಿಟ್ರೆ ಹುಡ್ಕೊಂಡು ಬರ್ತಾರೆ. ಸೊ ನಾವು ಕೊಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನೊಂದು ಶುದ್ಧವಾಗಿದ್ದರೆ ಆಟೋಮೆಟಿಕ್ಕಾಗಿ ಬರ್ತಾರೆ ಜನ. ಅಡುಗೆ ಎಲ್ಲ ಮಾಡುವಂಥದ್ದು ಸರ್? ಅಡುಗೆ ಎಲ್ಲ ನಾವು ಮನೆಯಲ್ಲೇ ಮಾಡೋದು. ಮ್ಯಾನ್ ಪವರ್ ಅಂತೂ ಎಲ್ಲ ಏನೂ ಇಲ್ಲ. ನಾವು ಬರೀ ಫ್ಯಾಮಿಲಿ ಮೆಂಬರ್ಸೇ, ನಾನು, ನನ್ನ ವೈಫು, ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ಅತ್ತೆಯವರು, ನನ್ನ ಬಾಮೈದ ಇದ್ದಾನೆ, ಅವನು ಆ್ಯಕ್ಚುಲಿ IT ಎಂಪ್ಲಾಯಿ. ಸೊ ಫ್ರೀ ಇದ್ದಾಗ ಅವನು ಹೆಲ್ಪ್ ಮಾಡ್ತಾನೆ. ಸೊ ಮಾರ್ನಿಂಗ್ ಬೆಳಗಿನ ಜಾವ ಆಲ್ಮೋಸ್ಟ್ 2:30 to 3 o'clock ಎದ್ದೊಳ್ತೇವೆ ನಾವು. ಎದ್ದು ಆ ಮೆನುಲ್ಲಿರೋ ಬೋರ್ಡ್ ನಿಮಗೇ ಗೊತ್ತಿದೆ ಎಷ್ಟು ಹೊತ್ತು ಹಿಡಿಯುತ್ತೆ ಅಡುಗೆ ಕೆಲಸ ಅಂದರೆ.
ಸೊ ಅಷ್ಟು ಐಟಮ್ ಮಾಡಿ ಬರೋಷ್ಟರಲ್ಲಿ 7 ಗಂಟೆ ಹೇಳ್ತೀವಿ, ಸಮ್ಟೈಮ್ಸ್ 7:10 ಆಗೋಗುತ್ತೆ. ಪಾಪ ಜನ ಬಂದು ಕಾಯ್ತಾ ಇರ್ತಾರೆ. ಓಕೆ, ಹಾಗೆ ನಡ್ಕೊಂಡು ನಡೀತಾ ಇದೆ. ಓಕೆ, ಅತಿ ಹೆಚ್ಚು ಜನ ಇಷ್ಟಪಡ್ತಾ ಇದ್ದಾರೆ ಅನ್ನುವಂಥ ಯಾವ್ದಾದ್ರು ಒಂದು ಐಟಮ್ ಇದೆಯಾ? ಪುಳಿಯೋಗರೆ ತುಂಬ ಫೇವ್ರೇಟ್ ಇದೆ. ಪುಳಿಯೋಗರೆ ತುಂಬ ಮೊದಲು ಖಾಲಿ ಆಗುವಂಥ ಪದಾರ್ಥ ಪುಳಿಯೋಗರೆ. ಆಮೇಲೆ ಲಡ್ಡು ನಾವು ಮನೆಯಲ್ಲೇ ಮಾಡ್ತೀವಿ, ತುಪ್ಪದ ಲಡ್ಡು ಅಂತ, ಅದಕ್ಕೂ ಒಳ್ಳೆ ರೆಸ್ಪಾನ್ಸ್ ಇದೆ. ಅದು ಚೆನ್ನಾಗಿ ಸೆಲ್ ಆಗುತ್ತೆ. ಅದು ಚೆನ್ನಾಗಿ ಹೋಗ್ತಾ ಇರ್ತದೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರ್ತೀರಾ? ಸೊ 7ರಿಂದ 11. ಸೊ 11 ಗಂಟೆವರೆಗೂ ಇರ್ಲಿಕ್ಕಿಲ್ಲ, ಒಂದು 10-10:30 ಡಿಪೆಂಡ್ ಆನ್ ಕ್ರೌಡು ಕ್ಲೋಸ್ ಮಾಡ್ಕೊಂಡು ಹೊರಟೋಗ್ತೀವಿ. ಓಕೆ, ಮತ್ತೆ ಇನ್ನು ರಜೆ ಏನೋ ಮಾಡ್ತಿದ್ದೀರಾ? ಬುಧವಾರ ರಜಾ ಮಾಡಿದ್ದೇವೆ. ಬುಧವಾರ. ಮತ್ತೆ ಇನ್ನು ಪ್ರೈಸಸ್ ಏನಿದೆ ಸರ್ ಪ್ರತಿಯೊಂದು? ಪ್ರೈಸಸ್ ಪ್ರತಿಯೊಂದು ಏನೇ ತೊಗೊಳ್ಳಿ 19 ರೂಪಾಯಿ ಅಂತ ಮಾಡಿದ್ವಿ. ಕಾನ್ಸೆಪ್ಟ್ ಇಷ್ಟೇನೆ, 19 ರೂಪಾಯಿ ಅನ್ನೋದು ಒಂದು ತುಂಬ ಕಡಿಮೆ ಅಮೌಂಟ್ ಅದು ಆ್ಯಕ್ಚುಲಾಗಿ. ಇವಾಗ ನೀವು ಒಂದು ಕಾಫಿ ಕುಡಿದ್ರೇ 14ರಿಂದ 15 ರೂಪಾಯಿ ಇದೆ. ಸೊ 19 ರೂಪಾಯಿಗೆ ಆ್ಯಕ್ಚುಲಾಗಿ ಏನೇನೋ ಬರಲಿಕ್ಕಿಲ್ಲ. ಸೊ ನಮಗೇನು ಅಂದರೆ ಕಾನ್ಸೆಪ್ಟು, 19 ರೂಪಾಯಲ್ಲಿ ಒಬ್ಬ ಬಡವನೂ ತಿಂತಾನೆ, ಸಾಹುಕಾರನೂ ತಿಂತಾನೆ. 19 ರೂಪಾಯಿಗೆ ಒಂದು ಹೊತ್ತು ಬಡವ ಟಿಫನ್ ತಿಂತಾನೆ ಅಂದರೆ ಅದು ಖುಷಿ ಪಡೆಯೋ ವಿಷಯ ಅಂತ ಹೇಳಿ ನಮ್ಮ ಮನಸ್ಸಿಗೆ. ಸೊ ಆ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ವಿ. ಆಮೇಲೆ ನಿಮ್ಗೆ ಲಡ್ಡು ಜಾಮೂನು ಬರೀ 10 ರೂಪಾಯಿ ಕೊಡ್ತೇವೆ. ಸೊ ಸಿಂಗಲ್ ಪೀಸು ಲಡ್ಡು ಜಾಮೂನು 10 ರೂಪಾಯಿ. ಆಮೇಲೆ ರಬಡಿ ಅಂತ ಮಾಡ್ತೀವಿ, ಅದು ಹಾಲಿನಲ್ಲೇ ಮಾಡೋದು, ಅದೊಂದು ಮಾತ್ರ 45 ರೂಪಾಯಿ ಮಾಡಿದ್ದೇವೆ. ಸೊ ಇವಾಗ ನಿಮಗೆ ಗೊತ್ತು ಹಾಲಿನ ಬೆಲೆ ಎಷ್ಟಿದೆ ಅಂತ, ಅರ್ಧ ಲೀಟ್ರ್ 26 ರೂಪಾಯಿ ಇದೆ. ಸೊ ಹಾಗಾಗಿ ಅದೊಂದು ಮಾತ್ರ 45 ರೂಪಾಯಿ ಇದೆ. ಇನ್ನು ಮಿಕ್ಕಿದ ಐಟಮ್ ಈ 3 ಐಟಮ್ ಬಿಟ್ಟು ಏನೇ ತಗೊಳ್ಳಿ 19 ರೂಪಾಯಿ. 19. ಹೌದು ಸರ್. ಮತ್ತಿನ್ನು ತಿರುಪತಿ ನೈವೇದ್ಯಮು ಇರುವಂಥ ಏರಿಯಾ, ಹೌದು ಸರ್. ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ ಸರ್ ಬರೋದಕ್ಕೆ? ಬಸವನಗುಡಿಯಲ್ಲಿ ಬುಲ್ ಟೆಂಪಲ್ ರೋಡಲ್ಲಿ ಶೇಖರ್ ಹಾಸ್ಪಿಟಲ್ ಅಂತ ಇದೆ, ಅದ್ರ ಎಕ್ಸಾಕ್ಟ್ ಆಪೋಸಿಟ್ ಸರ್. ಆಪೋಸಿಟ್ ಬಂದರೆ ನಿಮಗೆ ನಮ್ಮ ಹೋಟೆಲ್ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ನಾನು ಫಸ್ಟು ಟ್ರೈ ಮಾಡಿದ್ದೆ ರಬಡಿ, ಯಾಕೆಂದರೆ ನನಗೆ ಸಿಹಿ ಅಂದರೆ ಬಹಳ ಇಷ್ಟ, ಮತ್ತು ಹಾಲಿನ ಉತ್ಪನ್ನ ಅಂದರೆ ಇನ್ನೂ ಇಷ್ಟ. ಹಾಲು ಮತ್ತು ಕೆನೆ ಇಷ್ಟಪಡ್ತೀವಿ ಅನ್ನೋರಿಗೆ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಕೆಲವೊಬ್ರು ಕೆನೆ ತಿನ್ನಲ್ಲ, ಯಾಕಂದರೆ ಕಾಫಿ ಟೀಲೇ ಕೆನೆ ಕಟ್ಟಿದ್ರೆ ಅದನ್ನು ತೆಗೆದಾಕ್ಬಿಡ್ತಾರೆ. ಕೆಲವೊಂದು ಕಡೆ ರಬಡಿ ಅನ್ನುವಂಥದ್ದು ತಣ್ಣಗಿರಲ್ಲ, ವಾರ್ಮ್ ಆಗಿರುತ್ತೆ, ಅಂದರೆ ಬಿಸಿಯಾಗಿರುತ್ತೆ. ಸೊ ತಣ್ಣಗಿತ್ತು, ಚೆನ್ನಾಗೂ ಇತ್ತು. ನಂತರದಲ್ಲಿ ಟ್ರೈ ಮಾಡಿದ್ದೆ ರಸಾಯನ. ಮನೆಗಳಲ್ಲಿ ದೇವ್ರ ಪೂಜೆ ಮಾಡಿದಾಗ ರಸಾಯನ ಮಾಡಿ ಪ್ರಸಾದ ಅಂತ ಕೊಡ್ತೀವಿ, ಅದು ಬಿಟ್ಟರೆ ಇನ್ನು ಮನೆಗಳಲ್ಲಿ ನಾವು ರಸಾಯನ ಅಂತೂ ಮಾಡೋದೇ ಇಲ್ಲ. ಹಾಗಾಗಿ ಇಲ್ಲಿ ಸಿಕ್ತಲ್ಲ ಅಂದ್ಬಿಟ್ಟು ರಪ್ ಅಂತ ಎತ್ತಾಕೊಂಡ್ವಿ. ರಸಾಯನನೂ ಚೆನ್ನಾಗಿತ್ತು, ಬಾಳೆಹಣ್ಣು, ಬೆಲ್ಲ, ಅವಲಕ್ಕಿ, ಕಾಯಿ ಹಾಕಿ ಪರ್ಫೆಕ್ಟಾಗಿ ರಸಾಯನ ಮಾಡಿದರು, ಚೆನ್ನಾಗಿತ್ತು. ರೆಗ್ಯುಲರ್ ಆಗಿ ಇಡ್ಲಿ, ದೋಸೆ, ಚಿತ್ರಾನ್ನ, ಮೊಸರನ್ನ ಅಂತ ಟ್ರೈ ಮಾಡೋ ಬದಲು ಆರಾಮ್ಸೆ ಈ ರೀತಿ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡ್ತೀವಿ ಅಂದರೆ ಇಲ್ಲಿಗೆ ಬಂದ್ಬಿಡ್ಬೋದು.